CSK ಈ ಸಲ IPL ಸೀಸನ್ ಫೈನಲ್ ಗೆ ಬರೋದಲ್ಲ, ಕಪ್ ಗೆಲ್ಲೋದಲ್ಲ, ಪ್ಲೇ ಆಫ್ ಕೂಡ ಕ್ವಾಲಿಫೈ ಆಗಲ್ಲ ಗೈಸ್. ಇದನ್ನ ಹೇಳ್ತಾ ಇರೋದು ನಾನಲ್ಲ ಗೈಸ್, ಕ್ರಿಕೆಟ್ ಪಂಡಿತರು, ಕ್ರಿಕೆಟ್ ದಿಗ್ಗಜರು ಈ ವಿಷಯನ ಹೇಳ್ತಾ ಇದಾರೆ. ಹೌದು, ಅವ್ರು ಹೇಳ್ತಾ ಇರೋದು ನಿಜ. CSK ಈ ಸಲ IPL ಫೈನಲ್ ಅಲ್ಲ, ಪ್ಲೇ ಆಫ್ ಕೂಡ ಕ್ವಾಲಿಫೈ ಆಗಲ್ಲ ಗೈಸ್. ಇದಕ್ಕೆ ಕಾರಣಗಳು ಏನೇನಿವೆ ಅಂತ ತಿಳ್ಕೊಳ್ಳೋಣ ಗೈಸ್. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ಏನಕ್ಕೆ CSK ಈ ಸಲ ಪ್ಲೇ ಆಫ್ ಕೂಡ ಕ್ವಾಲಿಫೈ ಆಗಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ CSK ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲ್ಲ ಏನಕ್ಕೆ ಅಂದ್ರೆ ರೀಸನ್ 1, ಧೋನಿ ಆಟ ಆಡೋದು. ಹೌದು ಗೈಸ್, ಧೋನಿ ಅವರು ನಂಬರ್ 9, ನಂಬರ್ 10 ಅಲ್ಲಿ ಬ್ಯಾಟಿಂಗ್ ಬರ್ತಾರೆ. ಆ ಪ್ಲೇಸ್ ಅಲ್ಲಿ ಬೌಲರ್ಸ್ ಬ್ಯಾಟಿಂಗ್ ಬರುವಂತ ಪ್ಲೇಸ್ ಅದು. ಆ ಪ್ಲೇಸ್ ಅಲ್ಲಿ ಧೋನಿ ಬರ್ತಾರೆ ಅಂದ್ರೆ ಅದು ಒಂಥರ ಟೀಮ್ ನ ವೀಕ್ನೆಸ್. ಆ ಜಾಗದಲ್ಲಿ ಒಬ್ಬ ಬೌಲರ್ಸ್ ನ ಆಡಿಸ್ಬೋದು. ಅದನ್ನ ಬಿಟ್ಟು ಅಲ್ಲಿ ಧೋನಿ ಅವ್ರು ಏನಾದ್ರು ಟಾಪ್ ಅಲ್ಲಿ ಬಂದ್ರೆ, ನಂಬರ್ 4, 5 ಅಲ್ಲಿ ಬಂದ್ರೆ, ಅಲ್ಲೂ ಬರಕ್ ಆಗಲ್ಲ ಅಂದ್ರೆ ನಂಬರ್ 6, 7 ಅಲ್ಲಿ ಕೂಡ ಬಂದ್ರು ಕೂಡ CSK ಗೆ ಒಂದು ಚಾನ್ಸಸ್ ಇದೆ ಪ್ಲೇ ಆಫ್ ಹೋಗಕ್ಕೆ. ಇನ್ನು ನಂಬರ್ 2 ಏನಪ್ಪಾ ಅಂದ್ರೆ CSK ಟೀಮ್ ಬ್ಯಾಟಿಂಗ್ ಆರ್ಡರ್ ವೀಕ್ ಇರೋದು. ಹೌದು ಗೈಸ್, CSK ಟೀಮ್ ಅಲ್ಲಿ ಇರುವಂತಹ ಪ್ಲೇಯರ್ಸ್ ಎಲ್ಲ ಯಂಗ್ಸ್ಟರ್ಸ್ ನೋಡಿರ್ಬೋದು. ಸಂಜು ಸ್ಯಾಮ್ಸನ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರನ್ನ ಬಿಟ್ರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಶಿವಮ್ ದುಬೆ ಒಬ್ರು ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ನೆಕ್ಸ್ಟ್ ಶಿವಮ್ ದುಬೆ ಬಿಟ್ರೆ ಆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಮತ್ತೆ ಯಾರಿಗೂ ಕೂಡ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಗೈಸ್. ಮತ್ತು CSK ಟೀಮ್ ನ ಬೌಲಿಂಗ್ ಆರ್ಡರ್ ಕೂಡ ತುಂಬಾ ವೀಕ್ ಇದೆ. ಇತ್ತೀಚೆಗೆ ನೇತನ್ ಎಲಿಸ್ ಅವರು ಕೂಡ ಇಂಜುರಿ ಆಗಿದ್ದಾರೆ. ಈ ನೇತನ್ ಎಲಿಸ್ ಇಂಜುರಿ ಒಂದೇ ಅಂತಲ್ಲ, CSK ಬೌಲಿಂಗ್ ಅಟ್ಯಾಕ್ ಅಲ್ಲಿ ಕೂಡ ಯಂಗ್ಸ್ಟರ್ಸ್ ಇದ್ದಾರೆ. CSK ಇಷ್ಟು ವರ್ಷ ಏನಪ್ಪಾ ಮಾಡ್ತಿತ್ತು ಅಂದ್ರೆ ವಯಸ್ಕರು ಮತ್ತು ಎಕ್ಸ್ಪೀರಿಯನ್ಸ್ ಜೊತೆ ಹೋಯ್ತಿತ್ತು. ಆದ್ರೆ ಈ ಸಲ ಅವರು ಯಂಗ್ಸ್ಟರ್ಸ್ ಜೊತೆ ಹೋಗಿರೋದು, ಇದು ಒಂದು CSK ಸೋಲಿಗೆ ಕಾರಣ. ನೆಕ್ಸ್ಟ್ ಏನಪ್ಪಾ ಅಂದ್ರೆ CSK ಗಿಂತ ಅದರ್ ಟೀಮ್ ಕ್ವಾಲಿಟಿ ಆಗಿ ಚೆನ್ನಾಗಿದೆ. CSK ಟೀಮ್ಗೆ ಅದರ್ ಟೀಮ್ ನ ಕಂಪ್ಯಾರಿಸನ್ ಮಾಡಿದ್ರೆ CSK ಟೀಮು ಆ ಟೀಮ್ಗಳ ಜೊತೆಗೆ ಕಾಂಪೀಟ್ ಮಾಡೋ ರೀತಿ ಕಾಣಿಸ್ತಾ ಇಲ್ಲ. ಇದಿಷ್ಟು ಗೈಸ್ CSK ಈ ಸೀಸನ್ಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗದೆ ಇರೋಕ್ಕೆ ರೀಸನ್. ನಿಮ್ಮ ರೀಸನ್ ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.